ಸರ್, ನೀವು ಕೇಳಿದ್ದಕ್ಕೆ ತುಂಬ ಅರ್ಥ ಇದೆ ಸರ್. ಖಂಡಿತ ತುಂಬ ಅರ್ಥಪೂರ್ಣವಾಗಿರುವಂಥ ಕ್ವಶನ್ನು. ಏನಾಗುತ್ತೆ ಅಂದರೆ ಸರ್, ಈಗ ನಾನು ಆ ಭಾಗನ ಮರೆಮಾಚಿ ಮಾಡೋದು ದೊಡ್ಡ ವಿಚಾರ ಆಗೇ ಇರಲಿಲ್ಲ ನನಗೆ. ಓಕೆ, ಆದರೆ ನಿಮ್ಗೆ ಎಫೆಕ್ಟಿವ್ ಆಗಿ ಅನಿಸಲ್ಲ. ಇವಾಗ ನಾನು ಏನು ಹೇಳೋಕೆ ಕೊಡ್ತಾ ಇದ್ದೀನಿ, ಒಂದು ಸಿನಿಮಾ ತುಂಬ ಎಫೆಕ್ಟಿವ್ ಆಗಿ ಈ ಕಾಲಘಟ್ಟದಲ್ಲಿ ಜನಕ್ಕೆ ತಲುಪಬೇಕು. ನಿಮಗೆ ಗೊತ್ತು ಚಿತ್ರರಂಗ ಯಾವ ಥರ ಇದೆ ಏನು ಅಂತ. ನಾನೇ ಎಲ್ಲನೂ ಸಭ್ಯತೆಯಲ್ಲಿ ಎಲ್ಲ ಅದನ್ನು ಪಕ್ಕ ಏನು ಇಲ್ಲದೆ ಇರೋ ಥರ ಸಿನಿಮಾನ ಪ್ರೆಸೆಂಟ್ ಮಾಡೋಕೆ ಹೋದರೆ ಜನಕ್ಕೊಂದು ಅಲ್ಲಿ ನಾನು ಏನು ಹೇಳೋಕೆ ಹೋಗ್ತಾಯಿನಿ ಅನ್ನೋ ಒಂದು ಕ್ಲಾರಿಟಿನೂ ಸಿಗಲ್ಲ. ಆಮೇಲೆ ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಸ್ಕಿಪ್ ಅಷ್ಟೇ. ಈ ಥರದ್ದೊಂದು ಕಾಲಘಟ್ಟದಲ್ಲಿ ನಾನು ತುಂಬ ಸ್ಟ್ರಾಂಗಾಗಿ ಹೇಳಬೇಕು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು ಅದನ್ನು ಅಷ್ಟು ಬೋಲ್ಡಾಗಿಟ್ಟೆ. ಆಮೇಲೆ ನೋಡಿ ಸರ್, ದೃಷ್ಟಿಕೋನ ಅಲ್ಲ ಸರ್, ಅಲ್ಲ ಈಗೇನಾಗುತ್ತೆ ಅಂದರೆ ನಾನು ನೋಡೋವಂಥ ದೃಷ್ಟಿಕೋನ ಸರಿ ಇದ್ದರೆ ಸರಿ ಇರುತ್ತೆ ಸರ್. ಅಲ್ಲಿ ನಾನು ಯಾವುದೋ ಸೆಕ್ಷುವಲಿ ನಾನು ಏನಾದರೂ ಎಕ್ಸ್ಪ್ಲಾಯ್ಟ್ ಮಾಡಿದ್ದೀನಾ? ಇಲ್ಲ ಅಲ್ವಾ? ಹೌದು ಸರ್. ಅದಕ್ಕೇನೆ ನಾನು ಈಗ ನೋಡಿ ಸರ್, ಆಡಿಯನ್ಸು ಕೂಡ ಎಲ್ಲ ಒಂದೇ ಥರ ಇರಲ್ಲ ಸರ್. ಈಗೇನಾಗುತ್ತೆ ಅಂದರೆ ಒಂದು ಹೋಟ್ಲಿಗೆ ಹೋಗ್ತೀವಿ, ಒಂದು ಹೋಟ್ಲಿಗೆ ಹೋದಾಗ ನನಗೆ ಇಡ್ಲಿ ವಡೆ ಇಷ್ಟ, ನಿಮಗೆ ಪೂರಿ ಇಷ್ಟ. ನಾನು ಇಡ್ಲಿ ವಡೆ ತಿಂತೀನಿ, ನೀವು ಪೂರಿ ತಿಂತೀರ. ಹಂಗಾರೆ ಪೂರಿ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ನಾನು ಮುಟ್ಟಾಳ. ಆ ಪೋಸ್ಟನ್ನ ಅದರಲ್ಲಿರೋ ವಿಷಯನ ತುಂಬ ಮೆಚ್ಕೊಂಡು ತುಂಬ ಹೊಗಳಿಕೆಗಳು ಮತ್ತು ಸಿನಿಮಾಗೆ ಸಪೋರ್ಟ್ ಮಾಡಿರೋಂಥ ಎಷ್ಟು ಜನ ಬೇಕು ನಿಮಗೆ? ಆದರೆ ಅವ್ರನ್ನ ನಾನು ಕಳ್ಕೊತಿದ್ನಲ್ಲ ಅಲ್ವ ಸರ್? ನಾನು ಒಂದೇ ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಹೋದರೆ ಹಂಗಾಗುತ್ತೆ. ಸರಿ, ನಾನಾ ರೀತಿ ನಾನಾ ಅರ್ಥಗಳಿರುತ್ತೆ. ಈಗ ನಾನು ಮಾತಾಡ್ತಾ ಇರೋ ಮಾತಿಗೂ ನಾನಾ ಅರ್ಥಗಳಿರುತ್ತೆ. ಒಂದೇ ಅರ್ಥದಲ್ಲಿ ಇವ್ನು ಸರಿಯಾಗಿ ಹೇಳ್ತಿಲ್ಲ ಅನ್ನೋದನ್ನು ನಿಮ್ಮ ತಲೆಗೆ ನೀವು ತಗೋಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಸರಿಯಾಗಿ ನಾನು ಹೇಳೋ ಥರ ನಿಮ್ಗೆ ಅನ್ಸೋದೇ ಇಲ್ಲ ಸರ್. ಈ ಥರ ಇದು ವಿವಾದ ಆಗಿರೋದು ಸರ್. ಎಸ್ ಸರ್, ಇದಕ್ಕಿಂತ ಬೋಲ್ಡ್ ಅಂತಲ್ಲ ಸರ್. ವಿಚಾರ ಏನು ಅಂದರೆ, ಹೌದು ಸರ್ ಸರ್, ಅಂದರೆ ನಾವೆಲ್ಲೂ ವಲ್ಗರ್ ಆಗಿ ಪ್ರೆಸೆಂಟ್ ಮಾಡಲ್ಲ ಸರ್, ಬಟ್ ಬೋಲ್ಡ್ ಆಗಿರುತ್ತೆ. ಎಸ್ ಸರ್, ಹೌದು. ಎಸ್ ಸರ್, ಹೌದು, ಖಂಡಿತ ತುಂಬ ಇಲ್ಲ ಸರ್. ಯಾವುದೇ ಕಾರಣಕ್ಕೂ ವಲ್ಗ್ಯಾರಿಟಿ ಇರಲ್ಲ ಸರ್. ಇದನ್ನು ನಾನು ಪ್ರಾಮಿಸ್ ಮಾಡ್ತೀನಿ, ಅಶ್ಯೂರ್ ಮಾಡ್ತೀನಿ. ಮತ್ತು ದೊಡ್ಡವ್ರ ಮುಂದೆ ಒಪ್ಕೊಂಡಿನಲ್ಲ, ಈಗ ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಲ್ಲ. ನಾವೇನೇ ಅದನ್ನ ಇದು ಮಾಡಿ ಕೊಡಲ್ಲ, ಪರ್ಮಿಷನ್ ಕೊಡೋದಿಲ್ಲ. ನಾವು ಪರ್ಮಿಷನ್ ಕೊಡದೇನೆ ಅವ್ರು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋಕ್ಕಾಗುತ್ತೆ? ಇದು ಗೊತ್ತಿರತಕ್ಕಂಥ ಒಂದು ಅಚಾತುರ್ಯ. ಅದನ್ನ ಮಾತುಕತೆ ಮೂಲಕ ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಣ್ಣದು ಒಂದು ಇರ್ತದೆ. ಮೇಡಮ್ ಪಾಪ ಅವ್ರಿಗೆ ಹರ್ಟ್ ಆಯ್ತು ಬಂದ್ರು ಅಷ್ಟೇ. ಅದನ್ನ ಕರೆಸಿ ಕೂತ್ಕೊಂಡು ನೋಡಿ, ಮಾತು ಸಂಸ್ಥೆ ಆಗಲಿ ನಮ್ಮ ನಿರ್ಮಾಪಕರ ಸಂಘಕ್ಕಾಗಲಿ ಬಂದಾಗ ಅದನ್ನ ಕೂತ್ಕೊಂಡು ಕರೆದು ಹೇಳಿದಾಗ ಇಲ್ಲ ಇನ್ನು ಮುಂದಕ್ಕೆ ನಾನು ಅಂತ ಮಾಡಲ್ಲ. ಅಕಸ್ಮಾತ್ ನನ್ನ ಹೇಳಿದ್ರಲ್ಲ ಅವರು, ನನ್ನ ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ಕೊಂಡು ಹೋಗಿದ್ದೀನಿ. ಅದು ನಿಮ್ಗೆಲ್ಲೋ ಹರ್ಟ್ ಆಗಿದೆ ಅನ್ನೋದಾಯ್ತು, ನಾನು ಇನ್ನು ಮುಂದಕ್ಕೆ ಅದನ್ನು ಮಾಡಲ್ಲ. ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮಾಡುವಾಗ ನಾನು ನಿಮ್ಮ ವಾಣಿಜ್ಯ ಮಂಡಳಿಗಾಗಲಿ ನಿರ್ಮಾಪಕರ ಸಂಘಕ್ಕಾಗಲಿ ಮೇಡಮ್ಗಾಗಲಿ ತೋರಿಸ್ಬಿಟ್ಟೆ. ನಾನು ಮೇಡಮ್ಗೆ ಒಪ್ಕೊಂಡಿದ ಮೇಲೆ ನಾವು ಇಲ್ಲಿ ಅದನ್ನೆಲ್ಲ ಈಗ ಮಾತುಕತೆ ಮುಗಿದಿದೆ. ಮೇಡಮ್ ಮಾತಾಡ್ತಾರೆ. ಆಫ್ ಮಾಡ್ಬಿಡೋ ಮಾತು ಸರ್. ಅಗ್ರಿಮೆಂಟ್ ಅಲ್ಲ ಸರ್, ಅಗ್ರಿಮೆಂಟ್ ಏನಾಗಿದೆ ಅಂದರೆ, ಈಗ ಕತೆ ನಾನು ಏನು ಕತೆ ಮಾಡೋಕೆ ಹೊರಡ್ತಾ ಇದ್ದೀನಿ, ಅದನ್ನು ಯಾವ ಥರ ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಕ್ಲಾರಿಟಿ ನಾನು ಮುಂಚೆನೇ ಕೊಟ್ಟಿದ್ದೆ. ಬಟ್ ಪೋಸ್ಟ್ ಕ್ಲಾರಿಟಿ ನಾನು ಕೊಟ್ಟಿರಲಿಲ್ಲ. ಟು ಬಿ ಫ್ರ್ಯಾಂಕ್, ಪೋಸ್ಟ್ ಈ ಥರ ಇರುತ್ತೆ. ಫಸ್ಟ್ ಲುಕ್ ನಾನು ಯಾರಿಗೂ ಹೇಳಿರಲಿಲ್ಲ. ಏನಕ್ಕೆ ಅಂದರೆ ನಾನು ನಿಮ್ಗೆ ಹೇಳಿದೆ, ನನಗೆ ಆಲ್ರೆಡಿ ಆಗಿರೋ ಎಕ್ಸ್ಪೀರಿಯನ್ಸ್ ಕಲಿವೀರ ಮತ್ತು ಕನ್ನಡ ದೇಶದೋಳು ಅಂತ ಎರಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಇನ್ನು ಒಂದಷ್ಟು ಜನ ನಿಮ್ಮಲ್ಲೂ ನನ್ನ ಪ್ರಯತ್ನಗಳನ್ನ ಇಂಚಿಂಚು ನೋಡ್ಕೊಂಡು ಬಂದಿರೋ ತುಂಬ ಜನ ಇಲ್ಲಿದ್ದಾರೆ ಆಲ್ರೆಡಿ. ಅವ್ರಿಗೆ ಗೊತ್ತು ಎಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ. ಮುಟ್ಟೋದೇ ಇಲ್ಲ ಸರ್. ಏನಾಗುತ್ತೆ ಅಂದರೆ ಒಂದಷ್ಟು ಫಿಲ್ಟರ್ ಆಗೋಗ್ಬಿಡುತ್ತೆ. ನಾವೇನು ಅನ್ಕೊತೀವಿ ಅದು. ನನಗಿಲ್ಲಿ ಯಾವುದೇ ಕಾರಣಕ್ಕೂ ನಾನೇನು ಅಂದ್ಕೊಂಡಿದ್ದೀನಿ ಅದು ಜನರ ಮುಂದೆ ಇಡಬೇಕು ಅನ್ನೋ ಒಂದು ಹಠಾಚಾಲ ಇತ್ತು. ಅದಕ್ಕೋಸ್ಕರ ನಾನು ಯಾರ ಮಾತು ಕೇಳಲಿಲ್ಲ, ತೊಗೊಂಬಂದು ನನಗೆ ಹಿಂಗೆ ಅನ್ನಿಸ್ತು ಇದು ಸರಿ ಅಂತ. ಮತ್ತು ನಾನು ನನ್ನ ಟೀಮ್ ಜೊತೆಲಿ ಒಂದಷ್ಟು ನನಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ. ಮತ್ತು ಸಾರ್ವಜನಿಕವಾಗೂ ನಾನು ಒಂದು 10 ಜನಕ್ಕೆ ಕೇಳಿದೆ, ನನ್ನ ಸುತ್ತಮುತ್ತ ಇರುವಂಥ ಸ್ನೇಹಿತರಾಗಿರ್ಬೋದು ಮತ್ತು ಹೊರಗಡೆ ಅವರಾಗಿರ್ಬೋದು, ಈ ಥರ ನಾನು ಮಾಡ್ತಾಯಿದ್ದೀನಿ, ಇದು ಸರಿ ಆಯ್ತು, ಇದು ಸರಿ ಇದೆ, ಇದು ನಾನು ಯಾವಾಗಲೂ ಹೇಳಿದೆ. ನೋಡೋ ದೃಷ್ಟಿಕೋನ ಅಷ್ಟೇ. ಇಲ್ಲ ಸೆಕ್ಷುವಲಿ ಏನಾದ್ರು ಎಕ್ಸ್ಪ್ಲಾಯ್ಟ್ ಮಾಡೋಂಗಿರೋ ವಲ್ಗರ್ ಆಗ್ತಿತ್ತು, ತಪ್ಪಾಗ್ತಿತ್ತು, ಅದನ್ನು ಯಾಕೆ ನಾನು ಆ ಥರ ನೋಡಬೇಕು ಅಂತ ನನಗೂ ಸುಮಾರು ಜನ ಹೇಳಿದ್ರು. ಅದ್ರ ಪ್ರಕಾರ ಇದನ್ನು ನಾನು ಮಾಡಿದ್ದೀನಿ ಸರ್. ಎಸ್ ಸರ್. ನೆಕ್ಸ್ಟ್ ಖಂಡಿತವಾಗ್ಲೂ ಅಲ್ಲ ಸರಿ ಸರ್, ನೆಕ್ಸ್ಟ್ ಖಂಡಿತವಾಗ್ಲೂ ಇನ್ನೂ ವಾದ ಮಾಡಲ್ಲ ನಾನು.
ಅಧ್ಯಕ್ಷರುಗಳು ಏನಿದ್ದಾರೆ ಇಲ್ಲಿ ಅವ್ರ ಮುಂದೆ ತೋರಿಸಿ ಆ ಪೋಸ್ಟನ್ನ ಅದಾದ ಮೇಲಿಂದ ಅವರ ಅಪ್ರೂವಲ್ ತೊಗೊಂಡೆ ನಾನು ಮಾಧ್ಯಮದ ಮುಂದೆ ತೊಗೊಂಬರ್ತೀನಿ ಸರ್.